ಕೋಟೆನಾಡು ಚಿತ್ರದುರ್ಗದಲ್ಲಿ ಮುಷ್ಯ ಮತ್ತು ಮಂಗಗಳ ಹಾವಳಿ ಹೆಚ್ಚಾಗಿದೆ. ಕೋಟೆ ನೋಡಲು ಆಗಮಿಸುವಂತಹ ಪ್ರವಾಸಿಗರನ್ನು ಕೂಡ ಬಿಡುತ್ತಿಲ್ಲ. ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಅವರಿಂದ ಏನಿರುತ್ತೋ ಅದನ್ನು ಕಿತ್ತುಕೊಳ್ಳುವ ಕೆಲಸವನ್ನು ಮಾಡುತ್ತಿವೆ. ಇಂದು ಕೂಡ ಹೊಸಪೇಟೆ ಮೂಲದ ಮಹಾಂತೇಶ್ ನಾಯಕ ಎಂಬ ಯುವಕನ ಮೇಲೆ ಮುಷ್ಯವೊಂದು ದಾಳಿ ನಡೆಸಿದೆ. ದಾಳಿ ನಡೆಸಿದ ಮುಷ್ಯ ತಲೆ ಮತ್ತು ಕುತ್ತಿಗೆ ಎದೆಭಾಗಕ್ಕೆ ಪರಚಿ ಗಾಯವನ್ನು ಮಾಡಿದೆ. ಕೂಡಲೇ ಅಲ್ಲಿನ ಸ್ಥಳೀಯರು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಕೋಟೆನಾಡಿನಲ್ಲಿ ಹಾವಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಕೂಡ ಬರಲು ಹಂಚುತ್ತಿದ್ದಾರೆ. ಇದರಿಂದ ಕೂಡಲೇ ಆ ಮುಷ್ಯ ಮತ್ತು ಮಂಗಗಳನ್ನು ಹಿಡಿದು ಅರಣ್ಯ ಇಲಾಖೆ ರಕ್ಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬಳಿಯಿಂದ ಬಂದು ದುರ್ಗ ಹೋಗಿ ನೋಡ್ಕೊಂಡೆಲ್ಲ ಬಂದಿರಲ್ಲಿ ಮನೆಗೆ ಬಂದು ಇಟ್ಕೊಂಡ್ಬಿಟ್ಟು ಬಂದಿದ್ದೀವಿ. ಈ ಥರ ಯಾರ್ದು ಆಗಬಾರ್ದು, ರೇಚರ್ಗಿಂತ ಸ್ವಲ್ಪ ಹಿಡಿಬೇಕಂತ ಕಚ್ಚಾಗಿದ್ದೀವಿ. ಒಂದು 3 ಜನ ಕಚ್ಚಿದ್ವಿ, ನಾನೇ 3ನೇ ಅಂತೆ. ಮಕ್ಕಳು ಬರ್ತಾರೆ ಆಗ್ತದೆ, ಯಾರಿಗೂ ಆಗಬಾರ್ದು ಮುಂದಕ್ಕೆ ನೋಡಿ ಹಿಡಿಬೇಕಂತ.